ಬನ್ನಿ ಈಗಲಾದ್ರೂ ಹೊಲಕ್ಕೆ ಹೋಗೋಣ. ಇದೇನು ತಮ್ಮ, ನಿನ್ನೆ ಭೇಟಿಯಾಗಿ ನಿನ್ನ ಕೂಡ ಒಂದ್ ಸ್ವಲ್ಪ ಮಾತನಾಡ್ಬೇಕಂತೇಳಿ ನಾನು ನಮ್ಮ ಧನ್ಯರ ನಿಮ್ಮ ಮನೆ ತನಕ ಕರ್ಕ ಬಂದ್ರ ನಿನ್ನ ಹೆಂಡತಿ ಕರ್ಕೊಂಡು ಎಲ್ಲಿಗೆ ಹೊಂಡ ಗಾಡ್ದೈತಲ್ಲ ತಮ್ಮ, ಹೊಲಕ್ ಹೊಂಟೇನಪ್ಪ. ಹೌದು ಕುಲಕರ್ಣಿ ಅವರೇ, 2-3 ದಿನಗಳಿಂದ ಹೊಲಕ್ಕೆ ಹೋಗಿದ್ದಿಲ್ಲ. ಅದಕ್ಕೆ ಹೊಲಕ್ಕೆ ಹೋಗಿ ಬರೋಣೆಂದು ಹೊಂಟಿದ್ದೆವು. ಬನ್ನಿ ಗೌಡರ ಈ ಕಡೆ. ರೇವತಿ, ಗೌಡರಿಗೆ ಕಾಫಿ ಕಾಯಿಸಿಕೊಂಡವ. ಆಯ್ತು ಸ್ವಾಮಿ. ಸಿದ್ಧ, ನಿನ್ನ ತಮ್ಮ ರಾಯ ಮನೆಯಾಗಿಲ್ವಾ? ಇಲ್ಲ ಗೌಡರೇ, ಕುಷ್ಟಗಿಯಲ್ಲಿ ಯಾವುದೋ ಕೃಷ್ಣ ಭೀಮ್ ಸ್ಕೀಮಿನ ರೈತರ ಹೋರಾಟ ಇದೆ ಅಂತೆ. ಅದಕ್ಕೆ ನನ್ನ ತಮ್ಮ ರಾಯ 100 ರೈತರನ್ನ ಕರೆದುಕೊಂಡು ಅಲ್ಲಿಗೆ ಹೋಗಿದ್ದಾನೆ. 100 ರೈತರನ್ನು ಕರೆದುಕೊಂಡು ರೈತರ ಪರವಹಿಸಿ ಮಾತನಾಡುವುದಕ್ಕೆ ನಿನ್ನ ತಮ್ಮ ಏನು ರೈತರಿಗಾಗಿ ಹುಟ್ಟಿ ಬಂದ ದೇವರ? ದೇವರಲ್ಲ ಗೌಡರೇ, ರೈತರಿಗೆ ಆಗುವ ಅನ್ಯಾಯವನ್ನು ತಡೆಯುವ ಮಹಾಮೇಧಾವೀರರ ತಮ್ಮ. ಅಷ್ಟೇ ಅಲ್ಲ, ಸರ್ಕಾರದಿಂದ ಬರೋ ಸವಲತ್ತನ್ನು ರೈತರಿಗೆ ಸಿಗದಂತೆ ಮಾಡಿ ಮಧ್ಯದಲ್ಲಿ ನುಂಗಿ ನೀರು ಕುಡಿಯುವ ದೃಷ್ಟ ರಾಜಕಾರಣಿ ವಿರುದ್ಧ ಹೋರಾಟ ಮಾಡುವ ಕ್ರಾಂತಿವೀರ ನನ್ನ ತಮ್ಮ ರಾಯ. ಅಷ್ಟೇ ಅಲ್ಲ, ಈ ಭೂಮಿ ತಾಯಿಯ ರೈತರ ಮಗ ನನ್ನ ತಮ್ಮ. ರೈತರ ಮಗ? ಲೇಖತ್ತೆ 4 ಜನ ರೈತರ ಬೆಂಬಲವನ್ನು ಕಟ್ಟಿಕೊಂಡು ನಮ್ಮಂತ ದೊಡ್ಡವರನ್ನು ಎದುರು ಹಾಕಿಕೊಂಡರೆ ನಿನ್ನ ತಮ್ಮನಿಗೆ ಸಿಗುವುದು ಸವಲತ್ತು ಅಲ್ಲ, ನಮ್ಮಿಂದ ಸಾವು ಎನ್ನುವುದು ಮರೆಯಬೇಡ. ಸಾವು ಬರುತ್ತದೆ ಎಂದು ಎದುರಿ ಕುಳಿತುಕೊಳ್ಳಲಾರ ಗೌಡರೇ ನನ್ನ ತಮ್ಮ. ರೈತರಿಗೆ ಒಳ್ಳೆ ಸವಲತ್ತನ್ನು ಸಿಗುವವರೆಗೂ ದುಷ್ಟರ ವಿರುದ್ಧ ಹೋರಾಟ ಮಾಡುವುದನ್ನು ನಿಲ್ಲಿಸಲಾರ. ಮಗನೇ, ಈ ಗೌಡ ಎಂದರೆ ಏನಂತ ತಿಳಿದುಕೊಂಡಿದ್ದೀಯ? 100 ಕೂಡಿಯ ಆಸ್ತಿಯನ್ನು ಇಟ್ಟುಕೊಂಡು ಈ ಜನರಿಗೆ ಜಮೀನ್ದಾರನಾಗಿ ಮೆರೆಯುತ್ತಿರುವ ಈ ವೆಂಕಟಗೌಡನಿಗೆ ನಿನ್ನ ತಮ್ಮನ ಹೋರಾಟದ ಬಗ್ಗೆ ಹೇಳ್ತೀಯ? ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತಾನೆ. ಧನ್ಯರ ನೀವು ಸ್ವಲ್ಪ ಒಂದಕ್ಕೊಂದು ತಾಳ ಹೇಳಿಸ್ರಿ. ಈ ರೇಮ್ಸಿದ ಪಗ ನಾ ಹೇಳ್ತೀನಿ. ಅಲ್ಲೋ ತಮ್ಮ, ಊರಿಗೆ 10 ಕಣ್ಣು ಕಳ್ಕೊಂಡದ ನಿಮ್ಮ ತಮ್ಮಗೆ ಯಾಕೆ ಬೇಕಪ್ಪ? ಅವನ್ನ ಎಷ್ಟು ಕಣ್ಣು ಇದ್ದು ಬಿಡ ಅಂತ ಹೇಳ. ಇನ್ನು ನಮ್ಮ ಧನ್ಯರಿಂದ ನಿಮ್ಗೆ ಕೇಳಿಸ್ಕೊಡ್ತಾನೆ. ಕುಲಕರ್ಣಿ ಅವರೇ, ನಮ್ಮ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬರ ಬಾಳ ಹಾಳು ಮಾಡೋದು ನಮ್ಮ ಮನೆತನದಲ್ಲೇ ಇಲ್ಲ. ನಮ್ಮಿಂದ ಜನರಿಗೆ ಒಳ್ಳೆಯದು ಆಗುವುದಾದರೆ ನಮ್ಮ ಪ್ರಾಣ ಕೊಡೋದಕ್ಕೆ ಹಿಂಜರಿಯುವುದಿಲ್ಲ. ತಾಯಿ ನಾಡಿಗಾಗಿ ಜನರಿಗಾಗಿ ಪ್ರಾಣ ಕೊಡುವುದಕ್ಕೆ ನೀವೇನು ಸಂಗೊಳ್ಳೆ ರಾಯಣ್ಣನ ನಿಮ್ಮ ಪ್ರಾಣ ತೆಗೆಯುವುದಲ್ಲ, ನಿಮ್ಮ ವಂಶವ ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರು ವೆಂಕಟಗೌಡರಲ್ಲ.
ಸ್ವಾಮಿ ಕಾಫಿ ತಗೊಳ್ಳಿ. ಗೌಡರೇ ಕಾಫಿ ತೆಗೆದುಕೊಳ್ಳಿ. ಧನ್ಯರ ಕಾಫಿ ಬಹಳ ರುಚಿ ಐತ್ರಿ. ಕುಲಕರ್ಣಿ, ಕಾಪಿನ ಇಷ್ಟೊಂದು ರುಚಿಯಾಗಿರಬೇಕಾದರೆ ಕಾಪಿ ಮಾಡಿದ ಮೈಮನ ಅಷ್ಟೊಂದು ರುಚಿಯಾಗಿರಬಾರದು. ಧನ್ಯರ ಅದನ್ನ ಈಗ ಕುಡ್ದು ರುಚಿ ನೋಡ್ಬೇಡ್ರಿ. ಈ ರೇಮ್ಸಿದಪ್ಪ ನಿಮ್ಮ ಮಾತು ಗೊಪ್ಕೊಂಡು ನೀವ್ ಹೇಳ್ದಂಗ ಕೇಳಿದ್ರೆ ಸರಿ, ಇಲ್ಲ ಅಂದ್ರ ಕುಡಿ ನೋಡ್ರಿ ಅಂತ ಈ ರೇಮ್ಸಿದಪ್ಪನ ಹೆಂಡತಿ ರುಚಿನಾ. ಕಿರಿಚೋಬೇಡ, ನಿನ್ನ ಹೆಂಡತಿ ನಿನ್ನ ಪಕ್ಕದಲ್ಲೇ ಇರಬೇಕು. ಸುಖದಿಂದ ಸಂಸಾರ ನಡೆಸಬೇಕೆಂದರೆ ನಾನು ಹೇಳಿದಾಗಿ ಕೇಳಿಕೊಂಡು ಬಿದ್ದಿರಬೇಕು. ಇಲ್ಲ ಕಪ್ಪೆಗೆ ಹಾವಿನ ಭಯ, ಹಾವಿಗೆ ಹದ್ದಿನ ಭಯ. ನಿನ್ನ ಹೆಂಡತಿಯ ಶೀಲಕ್ಕೆ ನನ್ನ ಭಯ ಇದ್ದೇ ಇರಬೇಕು. ಏಕೆಂದರೆ ಸಖತ್ತಾಗಿ ಇದ್ದಳೆ. ಒಂದು ಸಂಜೆ ಸವಿದು ಬಿಸಾಕಿ ಬಿಡುವನೆ ಈ ನಿನ್ನ ಹೆಂಡತಿಯ ಶೀಲವನ್ನು. ಬರುತ್ತೇನೆ ಬಡವ, ಭಯ ಇಟ್ಟುಕೊಂಡು ಬದುಕು ಈ ಗೌಡನ ಬಗ್ಗೆ. ಕುಲಕರ್ಣಿ, ನೋಡ್ರಿ ಧನ್ಯರ ಬೆಳ್ಳಗ ತಳ್ಳಗ ಶಾವಿಗೆ ಹೇಳಂಗೈತ್ರಿ, ಪಸಂದ ಐತ್ರಿ ಮಾಲ. ಒಮ್ಮೆ ಪಾಯಸ ಮಾಡಿ ಕುಡಿದು ಬಿಡಂತೆ, ಬರ್ರಿ ಹೋಗೋಣ. ನೋಡಿ, ಆ ಪಾಪಿಗಳು ಎಂತೆಂತ ಮಾತು ಮಾತಾಡಿದ್ರು. ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೀಗ ತುಂಬಾ ಭಯವಾಗುತ್ತೆ. ಭಯ ಪಡಬೇಡ ರೇವತಿ, ನನ್ನ ತಮ್ಮನ ಇರೋವರೆಗೂ ನೀನು ಯಾರಿಗೂ ಭಯ ಪಡಬೇಡ. ಬಾ, ತಮ್ಮ ಬರೋ ಹೊತ್ತಾಯ್ತು. ಅವನ ಬರೋದ್ರೊಳಗೆ ಹೊಲಕ್ಕೆ ಹೋಗಿ ಬರೋಣ. ನಡಿ ಸ್ವಾಮಿ.